ನಮಸ್ಕಾರ ಗುರು, ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದಿದೆ ಬೆಂಗಳೂರು ಬುಲ್ಸ್ ಜೈಪುರ ವಿರುದ್ಧ ಗೆದ್ದ ನಂತರ ನಮ್ಮ ಬೆಂಕಿ ಮ್ಯಾನ್ ಭರತ್ ಹೂಡಾ ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರುದು 2023 ಬೆಂಗಳೂರು ಬುಲ್ಸ್ ಎರಡನೇ ವಿಕ್ಟ್ರಿ ಅಂತ ಹೇಳಬೇಕು. ಈ ವಿಕ್ಟ್ರಿ ನಮ್ಮ ನಾವು ಯಾರು ಕೂಡ ಮರೆಯದಿದ್ದು. ಬೆಂಗಳೂರು ಬುಲ್ಸ್ನ ಅದು ಕಂಟ್ರೋಲ್ ಸ್ಟೇಡಿಯಮಲ್ಲಿ ಕೊನೆ ಮ್ಯಾಚ್ ಕೂಡ ಆಗಿರ್ತಿತ್ತು, ಗೆಲ್ಲಲೇಬೇಕಿತ್ತು. ನಮ್ಮ ಅಭಿಮಾನಿಗಳು ಖುಷಿ ಕೊಡಬೇಕು ಅಂದರೆ ಬೆಂಗಳೂರು ಬುಲ್ಸ್ ಅವರು ಇದು ಯಾವ ರೀತಿ ನಾವು ಊಹೆ ಮಾಡ್ಕೊಂಡಿದ್ದೀವಿ, ಒಳ್ಳೆ ಈಕ್ವಲ್ ಆಗಿ ಹೋಯ್ತು ಅಂತ ಹೇಳಬೇಕು. ಒಂದು ಸೈಡ್ ಮ್ಯಾಚ್ ಕೂಡ ಆಗ್ತಿದೆ, ಯಾವುದೇ ತಂಡಕ್ಕೂ ಒಂದು ಸೈಡ್ ಮ್ಯಾಚ್ ಕೂಡ ಆಗಲಿಲ್ಲ. ಎರಡು ತಂಡಗಳು ಕೂಡ ಒಳ್ಳೆ ಫೈಟ್ ಕೊಟ್ಟು ಅಂತ ಹೇಳಬೇಕು. ಇದ್ರ ಬಗ್ಗೆ ಭರತ್ ಹೂಡಾ ಏನು ಹೇಳಿದ್ರಪ್ಪ ಅಂತಂದರೆ, ನಾವು ಇನ್ಸಲಿ ಚೆನ್ನಾಗಿ ಆಡಿದ ರೈಡರ್ಸ್ಗಳು ವಿಕಾಸ್ ಕೊಂಡಾಗಿರ್ಬೋದು, ನಾವು ಅಷ್ಟೊಂದು ಚೆನ್ನಾಗಿ ಆಡಿದ್ರೆ ಪಾಯಿಂಟ್ ಬರೋದು ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ. ಬಟ್ ಡಿಫೆಂಡರ್ಸ್ಗಳು ಸ್ಟಾರ್ಟಿಂಗಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗಿ ಆಟ ಆಡಿ ಈಕ್ವಲ್ ಆಗಿ ಮ್ಯಾಚ್ ಆಗ್ತಿತ್ತು ಅಂತ ಹೇಳಬೇಕು ಗುರು. ಲಾಸ್ಟ್ ಮೂಮೆಂಟಲ್ಲಿ ಅವರು ಕೂಡ ಒಂದ್ಸಲಿ ಅಲೌಟ್ ಅವರು, ನಾವು ಕೂಡ ಒಂದ್ಸಲಿ ಅಲೌಟ್ ಆದೋ. ನಾವು ಕೂಡ ತಪ್ಪು ಮಾಡ್ದು, ಅವರು ಕೂಡ ತಪ್ಪು ಮಾಡಿ ನಮಗೆ ಮೋಸ ಕೂಡ ಆಯಿತು. ನಂದು ಔಟ್ ಆಗಿತ್ತು, ಔಟ್ ಮಾಡಿದೆ, ಆದರೆ ಔಟ್ ಕೂಡ ಕೊಡಲಿಲ್ಲ ರೆಫ್ರಿ ಅವರು ಕೂಡ ಔಟ್ ಅಂತ ಹೇಳಿಲ್ಲ, ಆಟಗಾರ ಔಟ್ ಅಂತ ಹೇಳಿಲ್ಲ. ನಾನು ಲ್ಯಾಬ್ ಬಳಿ ಕೂಡ ಪ್ರವೇಶ ಮಾಡಿದೆ, ಅಲ್ಲಿ ಅಂಪೈರ್ ಔಟ್ ಕೊಟ್ಟರು. ನಾನು ಗುರು ನಿನ್ನ ಲ್ಯಾಬ್ ಬಳಿಗೆ ಯಾರು ಗುರು ಹೋಗು ಅಂತವ್ರು ಔಟ್ ಕೊಟ್ಟರು ಅಲ್ಲಿ ಅಂತ. ನಾನು ಏನೋ ರೆಫ್ರಿ ಅಂತ ಕೇಳ್ಕೊಂಡು ಇನ್ನೊಬ್ಬ ರೆಫ್ರಿ ಅವರು ಬಂದು ಅಲ್ಲಿ ಔಟ್ ಕೊಡಲಿಲ್ಲ, ಪಾಯಿಂಟ್ ಕೂಡ ಕೊಡಲಿಲ್ಲ. ಇನ್ನೊಂದ್ಸಲಿ ಮಾಡಬೇಡ ಅಂತ ಗ್ರೀನ್ ಕಾರ್ಡ್ ಕೊಟ್ಟು ಹೋದ್ರು ಅಂತ ಹೇಳಬೇಕು. ಅಲ್ಲಿ ಪಾಯಿಂಟ್ ಬರಬೇಕಿತ್ತು ನಮಗೆ, ಅಲ್ಲೊಂದು ಪಾಯಿಂಟ್ ಬರಲಿಲ್ಲ. ಆದರೆ ನಮ್ಮ ಡಿಫೆಂಡರ್ಸ್ಗಳು ಚೆನ್ನಾಗಿ ಆಟ ಆಡಿದ್ರು. ಅದೇ ಸೈಡ್ನ ತಗೊಂಡೋಗಿ ನಾವು ರೈಡಿಂಗಲ್ಲಿ ಮತ್ತು ಡಿಫೆಂಡಿಂಗಲ್ಲಿ ತೋರಿಸ್ತು ಅಂತ ಹೇಳಬೇಕು. ಡಿಫೆಂಡಿಂಗಲ್ಲಿ ನಮ್ಮ ಆಟಗಾರರು ಸರ್ಜಿತ್ ಆಗಿರ್ಬೋದು, ಅಮನ್, ಸೌರಭ್ ಎಲ್ಲ ಆಟಗಾರರು ಬಂದು ಮೋನು ಇವರೆಲ್ಲರೂ ಕೂಡ ಚೆನ್ನಾಗಿ ಆಟ ಆಡೋರು ಅಂತ ಹೇಳ್ಬೇಕು. ಆಟಗಾರ ತೆಗೆದು ಆಚೆಗೆ ಹೆಸರು ಅಂತ ನಮ್ಮ ಭರತ್ ಹೂಡಾ ಹೇಳಿದ್ರು ಅಂತ ಹೇಳಬೇಕು. ಇದೊಂದು ಮ್ಯಾಚ್ ಗೆದ್ದು ಅಂತ ಹೇಳಿದ್ರು ಅಂತ ಹೇಳಬೇಕು. ನಿಮಗೆ ಕಮೆಂಟ್ ಮಾಡಿ ಗುರು.